ತುಲಾರಾಶಿ, ನಿಮಗೆ ಈ ದಿನ ವ್ಯವಹಾರದಲ್ಲಿ ಮುನ್ನಡೆಗಳು ಕಾಣುವ ಸಾಧ್ಯತೆ, ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಅವಕಾಶಗಳು ಚೆನ್ನಾಗಿದೆ, ಆರ್ಥಿಕ ಸ್ಥಿತಿಯ ಪ್ರಗತಿ ಚೆನ್ನಾಗಿದೆ, ದೂರ ಪ್ರಯಾಣ ಮಾಡುವ ಯೋಗಗಳು ಚೆನ್ನಾಗಿದೆ. ಈ ದಿನ ಬಹುತೇಕವಾಗಿ ನಿಮ್ಮ ಪಾಲಿಗೆ ಶುಭಪ್ರದವಾದ ದಿನ, ಚೆನ್ನಾಗಿರುವ ದಿನ. ಹೆಚ್ಚಿನ ಸಾಧನೆಯನ್ನು ಮಾಡಿದರೆ ಲಾಭ ನಿಮ್ಮ ಪಾಲಿಗೆ ಉತ್ತಮವಾಗಿರುತ್ತೆ. ತಾವು ಮಹಾಗಣಪತಿಗೆ ಗರಿಕೆ ಅರ್ಚನೆಯನ್ನು ಮಾಡಿ, ಶಿವದೇವರಿಗೆ ರುದ್ರಾಭಿಷೇಕವನ್ನು, ರುದ್ರ ಪಾರಾಯಣವನ್ನು ಮೊಬೈಲ್ನಲ್ಲಿ ಕೇಳುವುದಾದರೂ ಬಹಳ ಒಳ್ಳೆಯದು. ವೃಶ್ಚಿಕ ರಾಶಿ, ಮಾತೃಮೂಲ ಪಿತೃಮೂಲಕ್ಕೆ ಆರೋಗ್ಯದ ದೋಷಗಳು ಕಾಣಿಸುವ ಸಾಧ್ಯತೆ, ಅಥವಾ ನಿಮ್ಮ ಸ್ವಯಂಕೃತ ನಿರ್ಧಾರದ ಸಮಸ್ಯೆಯಿಂದಾಗಿ ಮಾತಾಪಿತೃಗಳಿಂದ ಕಿರಿಕಿರಿ ಸಂಭವಿಸುವ ಸಾಧ್ಯತೆ ಜಾಸ್ತಿ ಇದೆ. ವಿವಾಹಿತ ವಿಚಾರದಲ್ಲಿ ಕೆಲವು ಅಡಚಣೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಸಹೋದರರೊಂದಿಗೆ ಅಭಿಪ್ರಾಯ ವ್ಯತ್ಯಾಸಗಳಿರುವಂತಹ ಲಕ್ಷಣಗಳಿದೆ. ವಿನಾಕಾರಣ ಕೋರ್ಟು ಕಚೇರಿಗೆ ಹೆಜ್ಜೆ ಇಡುವಂತಹ ಯೋಗಗಳು ಈ ದಿನ ನಿಮ್ಮ ಪಾಲಿಗೆ ಕಾಣಿಸ್ತಾ ಇದೆ. ಅದರಿಂದ ಕಣ್ಣಾರೆ ಕಂಡರೂ ಪಾರಂಪರಿಸಿ ನೋಡಬೇಕು ಎಂಬ ನಾಣ್ಣುಡಿಯಂತೆ ತುಂಬ ಸಮಾಧಾನವಾಗಿ, ಜಾಗರೂಕತೆಯಾಗಿ ಈ ದಿನ ನಿಮ್ಮನ್ನು ನೀವು ತೊಡಗಿಸಿಕೊಂಡರೆ ಒಳ್ಳೆಯದು. ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ದುರ್ಗಾ ಪರಮೇಶ್ವರಿ ದೇವರ ಪ್ರಾರ್ಥನೆ, ಹಾಗೆ ಲಲಿತ ಸಹಸ್ರ ನಾಮಪಾರಾಯಣವನ್ನು ಮನೆಯಲ್ಲಿ ಸಂಧ್ಯಾಕಾಲದಲ್ಲಿ ಮಾಡುವುದು ಒಳ್ಳೆಯದು.